ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್. ಯಾವ ಡ್ರೆಸ್ ಹಾಕಿದಾಗ ಹೇಗೆ ಪೋಸ್ ಮಾಡಬೇಕು, ಆ ಡಿಸೈನರ್ ವೇರ್ಗೆ ತಕ್ಕಂತೆ ನಾವು ಪೋಸ್ ಹೇಗೆ ಕೊಡಬೇಕು, ಹೇಗೆ ಪೋಸ್ ಕೊಟ್ಟರೆ ಚೆನ್ನಾಗಿ ಕಾಣಿಸ್ತೀವಿ, ಈ ಎಲ್ಲದ್ರ ಬಗ್ಗೆ ಒಂದಿಷ್ಟು ಟಿಪ್ಸ್ ಕೊಡ್ತಾರೆ. ಹೌದು, ಪ್ರತಿಭಾ ಸೋಣಶಿಮಠ ಅವರು ನಮ್ಮ ಜೊತೆ ಇದ್ದಾರೆ. ಶಿ ಈಸ್ ಎ ಫ್ಯಾಷನ್ ಎಕ್ಸ್ಪರ್ಟ್ ಹಾಗೂ ಮಿಸ್ಸಸ್ ಇಂಡಿಯಾ ಅಸ್ಟ್ರಾಲ್ ಡೈರೆಕ್ಟರ್, ಫೌಂಡರ್. ಸೊ ಪ್ರತಿಭಾ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಓಕೆ, ಡ್ರೆಸ್ಗಳು ಹಾಕೋದು ದುಬಾರಿ ಡ್ರೆಸ್ ಆಗ್ಬೋದು, ನಾರ್ಮಲ್ ಡ್ರೆಸ್ ಹಾಕ್ಬೋದು. ಡ್ರೆಸ್ ಹಾಕೋದು ದೊಡ್ಡ ವಿಷಯ ಅಲ್ಲ. ಹೌದು. ಅದನ್ನು ಹೇಗೆ ಕ್ಯಾರಿ ಮಾಡ್ತೀವಿ, ಹೇಗೆ ಪ್ರೆಸೆಂಟ್ ಮಾಡ್ತೀವಿ, ಅಬ್ಸಲ್ಯೂಟ್ಲಿ ಹೇಗೆ ವಾಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ನಮಗೆ ಒಂದಿಷ್ಟು ಡ್ರೆಸ್ಗಳು ಧರಿಸಿದಾಗ ಹೇಗೆ ಪೋಸ್ ಮಾಡಬೇಕು, ಹೇಗೆ ವಾಕ್ ಮಾಡಬೇಕು ಅನ್ನೋದನ್ನ ಹೇಳ್ತೀರಾ? ಇವಾಗ ತುಂಬ ಟ್ರೆಂಡ್ ಇರೋದು ಬಾಡಿಕಾನ್ ಲಾಂಗ್ ಗೌನ್ಸ್, ಆಯಿತಾ. ನಾನು ಸೊ ಫಸ್ಟ್ ಅದರದ್ದು ಯಾವ ಥರ ತಪ್ಪಾಗತ್ತೆ, ಯಾವ ಥರ ಒಂದು ಈಸಿಯೆಸ್ಟ್ ಅಂದರೆ ಪ್ರೊಫೆಷ್ನಲ್ ಮಾಡೆಲ್ಸ್ ನಾನು ಹೇಳ್ತಾ ಇಲ್ಲ, ಕಾಮನ್ ಪರ್ಸನ್ ಹಾಕ್ಕೊಂಡು ಹೋದಾಗ ಯಾವ ಥರ ಅದನ್ನು ತಮ್ಮ ಡಿಸೆಂಟಾಗಿ ಶೋಕೇಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನಿಶಾ ಅವರೇ ಬನ್ನಿ. ಓಕೆ, ಈಗ ನಿಶಾ ಅವ್ರು ನೋಡ್ತೀರಾ ಬಾಡಿಕಾನ್ ಲಾಂಗ್ ಗೌನ್ ಹಾಕಿದ್ದಾರೆ. ಈಗ ಜಸ್ಟ್ ಹಿಂಗೆ ನಿಂತ್ಕೊಂಡು ತೋರಿಸಿ, ನಾರ್ಮಲ್ ಪೋಸ್ ಕಾಲಗ್ಲ ಮಾಡಿದರೆ ಹಿಂಗೆ ನೋಡಿ. ಹಾಂ, ಈಗ ನೋಡಿದರೆ ಹೆಂಗೆ ಅನ್ಸುತ್ತೆ? ಇಟ್ ಲುಕ್ಸ್ ವೆರಿ ಆಡ್, ಆಯಿತಾ. ಸೊ ಇದು ಈ ಕಾಲು ಅಗ್ಲ ಆಗುತ್ತೆ. ಸೊ ಇಟ್ ಲುಕ್ಸ್ ವೆರಿ ಆಡ್. ಮಾಡೋರು ಮಾಡ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಏನೋ ಒಂಥರ ಅದ್ರದ್ದು ಕ್ಲಾಸಿ ಫೀಚರ್ಸ್ ಬರಲ್ಲ. ಸೊ ಅದಕ್ಕೆ ನಾನು ಒಂದು ವೆರಿ ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ. ನಾನು ತೋರಿಸ್ಕೊಡ್ತೀನಿ, ಯಾಕಂದರೆ ಇದು ಗೌನಲ್ಲಿ ಬರಲ್ಲ, ಬಟ್ ನಾನು ತೋರಿಸ್ಕೊಟ್ಟಿದ್ದನ್ನು ಅವ್ರು ಮಾಡಿದಾಗ ಹೆಂಗೆ ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಅವ್ರು ನಿಂತ್ಕೊಂಡಿದ್ದು, ನಿಶಾ ಇಲ್ಲಿ ಸೈಡಿಗೆ ಬನ್ನಿ. ಓಕೆ, ಈಗ ಅವ್ರು ನಿಂತಿದ್ದು ಹೀಗೆ ನಿಂತಿದ್ರು, ಓಕೆನಾ. ಜನರಲಿ ಏನಾಗುತ್ತೆ ಫ್ಯಾಷನ್ ಪೋಸಲ್ಲಿ ಅದು ನಾರ್ಮಲಿ ಹಿಂಗೆ ನಿಂತ್ಕೊತಾರೆ, ಬಟ್ ದಿಸ್ ಈಸ್ ಫಾರ್ ನಾವು ಶಾರ್ಟ್ ಡ್ರೆಸ್ ಹಾಕೊಂಡಾಗ ಈ ಥರ ಕಾಲು ಅಗ್ಲ ಮಾಡಿ ನಿಂತ್ಕೊಳ್ಳೋದು ಲುಕ್ಸ್ ಕ್ಲಾಸಿ. ಬಟ್ ಈ ಥರ ಗೌನ್ಸ್ ಹಾಕೊಂಡಾಗ ವಾಟ್ ವಿ ಹ್ಯಾವ್ ಟು ಡೂ ಈಸ್ ಹಿಂಗೆ ವಾಕ್ ಮಾಡ್ಕೊಂಡು ಬರ್ತಾರಲ್ವ, ಹಿಂಗೆ ಜನರಲಿ ವಾಕ್ ಮಾಡ್ಕೊಂಡು ಬಂದಾಗ ದಿಸ್ ಈಸ್ ಯುವರ್ ವಾಕ್ ಪೋಸ್. ಅಂದರೆ ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದ್ಗಡೆ ಇರುತ್ತೆ. ಅವಾಗ ಹಿಂದ್ಗಡೆ ಕಾಲನ್ನ ಟೋ ಮೇಲೆ ಎತ್ತಿಬಿಟ್ಟು ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೊ, ಈ ಕಾಲು ಕ್ರಾಸ್ ಆಗುತ್ತೆ ನೋಡಿ, ಈ ಕಾಲು ಹೀಗೆ ಕ್ರಾಸ್ ಆಗುತ್ತೆ. ನಾವು ಹಿಂಗೆ ಮುಂದೆ ಇದ್ದಿದ್ದರೆ ಮುಂದೆ ಇರುತ್ತೆ, ಒಂದು ಸ್ವಲ್ಪ ಟೋ ಮೇಲೆ ಎತ್ಬಿಟ್ಟು ಒಂದು ಸ್ವಲ್ಪ ಮುಂದೆ ತಂದರೆ ಕಾಲು ನೀ ಎತ್ತತ್ತೆ. ಸೊ ಇನ್ನೊಂದ್ಸಲ ತೋರಿಸ್ತೀನಿ. ವಾಕ್ ಮಾಡ್ಕೊಂಡು ಬಂದಾಗ ಒಂದು ಕಾಲು ಹಿಂದ್ಗಡೆ, ಒಂದು ಕಾಲು ಹಿಂದ್ಗಡೆ ಕಾಲನ್ನ ಟೋ ಮೇಲೆ ಎತ್ಬಿಟ್ಟು ಒಂದು ಸ್ವಲ್ಪ ಕ್ರಾಸ್ ಟರ್ನ್ ಮಾಡಿ ಹೀಲ್ ವಾಪಸ್ ಇಟ್ಬಿಟ್ಟು ಈ ಕಾಲು ಹಾಗೆ ಇರುತ್ತೆ. ಟೋ ಅಲ್ಲಿ ಎತ್ತಿ ಒಂದು ಸ್ವಲ್ಪ ಮುಂದೆ ತಂದಾಗ ಏನಾಗುತ್ತೆ, ಹೀಲ್ ಎತ್ತತ್ತೆ. ಹೀಲ್ ಎತ್ತಿದಾಗ ಕಾಲು ಮುಂದೆ ಹೋಗುತ್ತೆ, ಸ್ವಲ್ಪ ಬಾಡಿ ಕಾಣಿಸುತ್ತೆ. ಇಲ್ಲ, ನಿಮ್ಗೆ ತೋರಿಸ್ತೀನಿ ನಿಮಗೆ. ಹಿಂಗೆ ಎತ್ತಿದಾಗ ನಿಶಾ ಹಿಂಗೆ ಮಾಡಬೇಕು ನೀನು, ಆಯಿತಾ. ಹಿಂಗೆ ಎತ್ತಿದಾಗ ಸೀರೆಗೆ ಮತ್ತು ಇದಕ್ಕೆ ಹಿಂಗೆ ಎತ್ತಿ, ಆಮೇಲೆ ಇದು ಹೀಲ್ ಲೂಸ್ ಇದೆ ನೋಡಿ, ಹೀಲ್ ಲೂಸ್ ಇದೆ. ಅವಾಗ ಅದನ್ನು ಹಿಂಗೆ ಇನ್ವರ್ಡ್ಸ್ ಮಾಡಬೇಕು. ಹೀಲ್ನ ಔಟ್ವರ್ಡ್ಸ್ ಟರ್ನ್ ಮಾಡಿದ್ರೆ ನೀ ತಾನಾಗೆ ಒಳಗಡೆ ಹೋಗುತ್ತೆ. ಓಕೆ, ಸೊ ಇಲ್ಲಿ ಸ್ಟ್ಯಾಂಡ್, ಜಸ್ಟ್ ವಾಕ್ ಮಾಡಿ ನಿಂತ್ಕೋ, ಕಾಲು ಹಿಂದ್ಗಡೆ ಶಿಫ್ಟ್ ಮಾಡ್ಕೊ, ಕಾಲು ಹಿಂಗೆ ಮಾಡಿ ಇನ್ನು ಹಾಂ, ಎಸ್, ಕಾಲು ಎತ್ತಿ ನಾವು ದಿಸ್ ಇಸ್ ಸ್ಟ್ರೇಟ್. ನಾವು ಈಗ ಕಾಲು ಎತ್ತಿದ್ದು ಒಂದು ಸ್ವಲ್ಪ ನಾವು ಹೀಗೆ, ಈಗ ನಿಮಗೇನು ಕಾಣುತ್ತೆ ಗೊತ್ತಾ, ದಿಸ್ ಶೇಪ್. ಸೊ ಏನಾಗುತ್ತೆ, ದ ಹೋಲ್ ಬಾಡಿ ಈಸ್ ಟ್ರಯಾಂಗಲ್ ಆ್ಯಂಡ್ ಗೋಯಿಂಗ್, ಕ್ಲಾಸಿಯಾಗಿ ಕಾಣುತ್ತೆ. ಗೊತ್ತಾಯ್ತಲ್ವಾ? ನಾವು ಜಸ್ಟ್ ವಾಕ್ ಮಾಡಿ ಬಂದು ಗೋ ಬ್ಯಾಕ್ ಇನ್ ಟು ದ ಪೋಸ್. ಯಾ, ಕಾಣಿಸ್ತಾ ಇದೆಯಾ ನಿಮಗೆ? ದಿಸ್ ಟ್ರಯಾಂಗಲ್ ದಟ್ ಈಸ್ ಫಾರ್ಮ್ಡ್, ದ್ಯಾಟ್ ಈಸ್ ಲುಕಿಂಗ್ ಕ್ಲಾಸಿ. ಹಿಂಗೆ ನಿಂತ್ಕೊಳ್ಳೋಕ್ಕಿಂತ ಅಥವಾ ಹಿಂಗೆ ನಿಂತ್ಕೊಳ್ಳೋಕ್ಕಿಂತ ದಿಸ್ ಈಸ್ ವೆರಿ ಕ್ಲಾಸಿ. ಶೀಲಾ, ನೀವು ಮಾಡಿ ನೋಡೋಣ. ಸೊ ನೀವು ಹೇಳ್ಕೊಡ್ಬೇಕು. ಹಾಂ, ಓಕೆ. ಹಿಂದ್ಗಡೆ ಕಾಲು ಅಡ್ಡ, ಮುಂದೆ ಕಾಲು ಹಿಂಗೆ ಇಡಿ, ಒಳಗಡೆ ತನ್ನಿ, ಎತ್ತಿ ಹಿಂಗೆ ಟರ್ನ್ ಮಾಡಿ. ಮೇಲೆ ಬಾಡಿ ಟರ್ನ್ ಆಗಂಗಿಲ್ಲ, ಮೇಲೆ ಬಾಡಿ ಸ್ಟ್ರೇಟ್ ಇರುತ್ತೆ, ಕಾಲು ಕೆಳಗಡೆ ಮಾತ್ರ ಟರ್ನ್ ಇರುತ್ತೆ. ಓಕೆ, ಗಾಟ್ ಇಟ್? ಎಸ್, ಆಸಮ್, ಸಿಂಪಲ್ ಸ್ಟೆಪ್ಸ್. ಸೊ ನೆಕ್ಸ್ಟ್ ನಮಗೆ ಯಾವ ಡ್ರೆಸ್ ಪೋಸಿಂಗ್ ತೋರಿಸ್ತೀರಾ? ಓಕೆ, ನಿಶಾ ಹೋಗಿ ಲೂಸಿ ಅವ್ರು ಬನ್ನಿ. ಓಕೆ, ಲೂಸಿ ಅವ್ರದ್ದು ಫ್ಲೋಯಿಂಗ್ ಗೌನ್ ಇದೆ, ಅಂದರೆ ವೆರಿ ಸಾಫ್ಟ್ ಕ್ಲಾತ್. ಓಕೆ, ಬಟ್ ಬಹಳ ಇಂಪಾರ್ಟೆಂಟ್ ಇವ್ರ ಡಿಸೈನಲ್ಲಿ ಏನಿದೆ ಅಂದರೆ ನೋಡಿ, ಶೀಸ್ ಗಾಟ್ ಅ ಕೇಪ್ ಟೈಪ್ ಆಫ್ ಸ್ಲೀವ್ಸ್. ಈ ಸ್ಲೀವ್ಸ್ನ ಸಖತ್ತಾಗಿ ಯೂಸ್ ಮಾಡ್ಬೋದು. ನಾವು ಜನರಲಿ ವಾಕ್ ಮಾಡಬೇಕಾದ್ರೆ ಹಿಂಗೆ ವಾಕ್ ಮಾಡ್ತೀವಲ್ಲ, ಇದನ್ನು ಹಿಂಗೆ ವಾಶ್ ಮಾಡಿದರೆ, ಹಾಂ, ಸಿಯರ್ ದಿಸ್ ಒನ್ ಹೀಗೆ ವಾಚ್ ಇಟ್, ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ, ಆ್ಯಂಡ್ ದೆನ್ ಹ್ಯಾಂಡ್ಸ್ ಲೆಟ್ ಇಟ್ ಡೌನ್. ಬರಬೇಕಾದ್ರೆ ಇಟ್ ಹ್ಯಾಸ್ ಟು ಗೋ ಡೌನ್.
ಆ್ಯಂಡ್ ಲೀವ್ ಇಟ್. ಅದನ್ನು ವಾಕ್ ಮಾಡಬೇಕಾದ್ರೆ ಮಾಡೋಕ್ಕೆ ಈಸಿ. ಓಕೆನಾ? ಟ್ರೈ ಆ ಟರ್ನ್ ಹೆಂಗೆ ಯೂಸ್ ಮಾಡಬೇಕು ಹೇಳ್ಕೊಡ್ತೀನಿ. ಟ್ರೈ ಸಿ, ಪುಷ್ ಇಟ್ ಅಪ್, ಸ್ವಲ್ಪ ಹುಷಾರು, ಪುಷ್ ಇಟ್ ಅಪ್ ಆ್ಯಂಡ್ ದೆನ್ ಡ್ರಾಪ್ ಇಟ್ ಆ್ಯಂಡ್ ದೆನ್ ಹ್ಯಾಂಡ್ಸ್ ಕಮ್ ವೆರಿ ಕ್ಯಾಶುವಲ್. ಓಕೆ ಓಕೆ ಮಾಡಿ. ಸ್ಮೈಲ್. ಇನ್ನೊಂದು ಬಹಳ ಬಹಳ ಇಂಪಾರ್ಟೆಂಟ್ ಇದಿರಬೇಕಾದ್ರೆ ವೆನ್ ಯು ಆರ್ ಟರ್ನಿಂಗ್ ಅಲ್ಲ, ಇಟ್ಸ್ ಸೋ ಬ್ಯೂಟಿಫುಲ್ಲಿ ಹಿಂಗೆ ಇಟ್ಕೊಂಬಿಟ್ಟು ವಿ ಕ್ಯಾನ್ ಪುಷ್ ಇಟ್ ಆ್ಯಂಡ್ ದೆನ್ ಟರ್ನ್. ಆಯಿತಾ? Yes. ಇಲ್ಲಿ ಮಾಡ್ಕೊಳ್ಳಿ. ವೆರಿ ನೈಸ್. ಇಟ್ Feel ಆಗ್ಬೋದಲ್ಲ? ಹಾಂ, ಇಲ್ಲಿ ಬಂದು ನಾವು ಲೆಟ್ಸ್ ಮೂವ್ ಅವೇ ಫಾರ್ ಅವೇ. ಅವರ್ ಫ್ರೀಡಮ್ Okay. ಟ್ರೈ ಇಟ್ ಔಟ್. ಲಿಫ್ಟ್ ಇಟ್ ಆ್ಯಂಡ್ ಗಿವ್ ಅ ಪುಷ್. ಓಕೆ. Lovely. Okay, super. Super. This is a very basic within the limits ನಾವು ಹೇಳ್ಕೊಡ್ತಾ ಇರೋದು. ಬಟ್ ಆ್ಯಕ್ಚುಲಿ ಈ ಕೇಪ್ಸಲ್ಲಿ ವಿ ಡೂ ಅ ಲಾಟ್ ಆಫ್ ಸ್ಟನ್ಸ್. ಹಿಂಗೆ ಇತ್ಕೊಂಡು ಹಿಂಗೆ ವಿ ಥ್ರೋ ಇಟ್ ಲೈಕ್ ದಿಸ್ ಆ್ಯಂಡ್ ವಿ ಫೋಟೋ ಶೂಟ್ಗಳಿಗೆ ಹೆಲ್ಪ್ ಆಗುತ್ತೆ. ವೆರಿ ನೈಸ್. ವೆರಿ ಆಮೇಲೆ ಹಿಂಗೆ ಮಾಡ್ತಿರ್ಬೇಕಾದ್ರೆ ವಿ ಥ್ರೋ ಇಟ್ ಲೈಕ್ ದಿಸ್ ಡೌನ್ ಆ್ಯಂಡ್ ಗೋ ಅಪ್, ಥ್ರೋ ಇಟ್ ಆ್ಯಂಡ್ ಕಮ್ ಆ್ಯಂಡ್ ಡೂ ದಿಸ್. ಅವೆಲ್ಲ ಆಟಿಟ್ಯೂಡ್ಸ್ ಸಖತ್ತಾಗಿ ಯೂಸ್ ಅದು ಅವರೇ ಪ್ರಾಕ್ಟೀಸ್ ಮಾಡ್ತಾ. ಬಟ್ ಆಸ್ ಆಫ್ ನೌ ವಿ ಕ್ಯಾನ್ ಜಸ್ಟ್ ಥ್ರೋ ಇಟ್, ಡೂ ಇಟ್ ಆ್ಯಂಡ್ ಟರ್ನ್ ಮಾಡಬೇಕಾದ್ರೆ Just ಮಾತ್ರ one feel. ಹಿಂಗೆ ಎತ್ತಿಬಿಟ್ಟು ಹಿಂಗೆ ಪುಷ್. ಫಸ್ಟ್ ದ ಹ್ಯಾಂಡ್ ಗೋಸ್, ಆಮೇಲೆ ಬಾಡಿ ಗೋಸ್. ಓಕೆ. So that will look nice. ಸೊ ನೆಕ್ಸ್ಟ್ ಯಾವ ಡ್ರೆಸ್? Oh, we'll give you some short dresses. ವೇಟಿಂಗ್. ಸ್ವಲ್ಪ ಗ್ಲಾಮರಸ್ ಮತ್ತೆ ಸ್ವಲ್ಪ ಹಾಟ್ ಲುಕ್. Yeah, I know. ಓಕೆ. ಸೊ ನೆಕ್ಸ್ಟ್ ಯಾವುದು? ಗ್ಲಾಮರಸ್ ಡ್ರೆಸ್ಸಾ? ಸಖತ್ತಾಗಿ, ಬಿಕಾಸ್ ಪೀಪಲ್ ಲವ್ ವೇರಿಂಗ್ ಶಾರ್ಟ್ ಡ್ರೆಸ್ಸಸ್. Yes, Zenzi ಅವರ ಫೇವರೇಟ್ ಡ್ರೆಸ್ಗಳು. ಫ್ರಾಕಿ ಟೈಪ್ ಆಫ್ ಥಿಂಗ್ಸ್. Okay. ಬಟ್ ಇಲ್ಲಿ ಪೋಸ್ಗಿಂತ ಲಾಟ್ ಆಫ್ ಟರ್ನ್ಸ್ ವಿಲ್ ಮೇಕ್ ಗುಡ್ ಎಫೆಕ್ಟ್. Oh. ಸೊ ಐ ವಿಲ್ ಕಾಲ್ ಯು somebody very special and she's a budding actress also. Vinaya, ಬನ್ನಿ ಪ್ಲೀಸ್. ಓಕೆ. ವಾವ್, ವಿನಯ ರೆಡ್ ಹಾಟ್. ಯಾ, Oh. ಸಿಸ್ಲಿಂಗ್ ಹಾಟ್. ಓಕೆ. ನನಗೆ ಈ ಥರ ಇದ್ದಾಗ ಸಿ ಒನ್ ಥಿಂಗ್ ಪೋಸ್, ಕಾಲು ಹೊರಗಡೆ ಇಟ್ಕೊಂಡು ಪೋಸ್ ಮಾಡ್ಬೋದು, ಅದನ್ನು ಹೇಳ್ಕೊಡ್ತೀನಿ. ಇನ್ನೊಂದು 360 ಡಿಗ್ರೀಸ್ ಟರ್ನ್ ವಿತ್ ಫ್ರಾಕ್ ಫ್ಲೇರ್ಸ್. ಸೊ ಶಿ ನೋಸ್ ಹೌ ಟು ಡೂ ಇಟ್. ಸೊ ನಾನು ಹೇಳೋದು ಅವಶ್ಯಕತೆ ಇಲ್ಲ. ಸೊ ಒಂದು ಟರ್ನ್ ಮಾಡಿ ತೋರಿಸಿ ವಿತ್ ಆಟಿಟ್ಯೂಡ್. ಕ್ಯಾನ್ ಯು ಯೂಸ್ ದ ಹ್ಯಾಂಡ್ಸ್? ಓಕೆ ಓಕೆ. ಸೊ ರೆಡ್ ಹಾಟ್ ಲುಕ್. I will teach you how to do that. ಓಕೆ. ನಾವು ಏನು ಗೊತ್ತಾ, ಲೆಗ್ ಔಟ್ಸೈಡ್ ಮಾಡೋದು ಹೆಂಗೆ ಅಂದರೆ, ವಾಚ್ ದಿಸ್ ವೆರಿ ಕೇರ್ಫುಲಿ. ವೆನ್ ಯು ಪುಟ್ಟಿಂಗ್ ಯುವರ್ ಲೆಗ್ ಔಟ್ ಹಾಕಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ದ್ಯಾಟ್ ಕಿಕ್. ಸೊ ಏನು ಗೊತ್ತಾ, ನಾರ್ಮಲಿ ವಿ ಲಿಫ್ಟ್ ಇಟ್ ಆ್ಯಂಡ್ ವಿ ಪುಷ್ ಇಟ್ ಔಟ್. ಪುಷ್ ಇಟ್ ಔಟ್ ಅಂದಾಗ ಹೀಗಿಡಲ್ಲ. ಇಟ್ ಈಸ್ ಕ್ರಾಸ್ ಆ್ಯಂಡ್ ಟಿಲ್ಟೆಡ್ ಇನ್ವರ್ಡ್ಸ್. ಓಕೆ. So tilted inwards. So we come and we kick, tilted. At the same time, this hip goes out. Gotaita? Yeah. Okay. Try it. 1, 2, 3. Yes, hip. So ಇವag watch ಮಾಡಿ. Leg is out, heel out, toes inward pointed, hip is out. This is out. So leg out posing is this, hip out ಆಗೋದು very important. ಈ ಕಾಲು ಏನಿದೆಯಲ್ಲ, ದಿಸ್ ಇನ್ವರ್ಟ್ ಟಿಲ್ಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಡ್ರೆಸ್ಸಸ್ಗೆ, ಸ್ವಿಮ್ ವೇರ್ ಡ್ರೆಸ್ಸಸ್ಗೆ ಸಖತ್ ಪೋಸ್. ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾರೆ ರೆಡ್ ಅಲ್ಲಿ ಆಲ್ಸೋ. ಸೊ ಪ್ರತಿಭಾ ಅವರೇ, ರೆಡ್ ಫ್ರಾಕ್ ಅಲ್ಲಿ ಹಾಟ್ ಲುಕ್ ಪೋಸಿಂಗ್ ತೋರಿಸಿದ್ರಿ, ಸೂಪರ್ ಆಗಿತ್ತು. ನೆಕ್ಸ್ಟ್ ಯಾವ ಡ್ರೆಸ್? ನೆಕ್ಸ್ಟ್ ವಿಲ್ ಗೋ ಫಾರ್ ಬ್ಲ್ಯಾಕ್ ಆ್ಯಂಡ್ ಕ್ಲಾಸಿ. ಓಕೆ. ಓಕೆ. ವಿನಯಾ, ಯು ಕ್ಯಾನ್ ವೇಟ್. ಶಿಲ್ಪ ಅವರೇ ಬನ್ನಿ. ಈಗ ನಾನು ತೋರಿಸೋಕ್ಕಿಂತ ಮುಂಚೆ ಐ ವುಡ್ ಲೈಕ್, ನೀವು ಯಾವ ಥರ ಜನರಲ್ ಆಗಿ ಪೋಸ್ ಮಾಡ್ತೀರಾ? ಯಾಕಂದರೆ ಜನರಲ್ ಪಬ್ಲಿಕ್ ಏನಿರ್ತಾರೆ ಗೊತ್ತಾ, ನಾವು ಹೇಳ್ದಂಗೆ ಮೊದಲು ಪೋಸ್ ಮಾಡಲ್ಲ. ಸೊ ಅವ್ರು ಯಾವ ಥರ ಪೋಸ್ ಮಾಡ್ತಾರೆ, ಜನರಲಾಗಿ ನೀವು ವಾಟ್ ವಿಮೆನ್ ಡೂ ಪೋಸ್, ನೀವು ಆ ಪೋಸ್ ಮಾಡಿ, ದೆನ್ ಐ ವಿಲ್ ಶೋ ಪೀಪಲ್ ಹೌ ಯು ಕ್ಯಾನ್ ಮೇಕ್ ಇಟ್ ಲುಕ್ ಕ್ಲಾಸಿ. ಓಕೆ. ಓಕೆ. ನಾವು ಜಸ್ಟ್ ವಾಚ್. ಶಿ ಈಸ್ ಡೂಯಿಂಗ್ ಅ ಲಾಟ್ ಆಫ್ ಗುಡ್ ಥಿಂಗ್ಸ್. ಪ್ರಾಬಬ್ಲಿ ಗೊತ್ತಿದೆ ಒಂದು ಸ್ವಲ್ಪ ಪೋಸಿಂಗು. ಓಕೆ.
ಈಗ ಕಾಲು ಇಟ್ಬಿಟ್ಟು ಕಾಲೇ ಮುಂದ್ಗಡೆ ಇಟ್ಟಿದ್ದೀರಲ್ವಾ. ಸೊ ನಾವು ಗೌನ್ ಹೇಳಿದಾಗ ಸೇಮ್ ವೇ, ಬಿಕಾಸ್ ಬಾಡಿ ಕೌನ್ ಇರೋದ್ರಿಂದ ದೇರ್ ಆರ್ ಸರ್ಟನ್ ರೂಲ್ಸ್ ದಟ್ ವಿ ಕ್ಯಾನ್ ಅಪ್ಲೈ. ಹಂಡ್ರೆಡ್ಸ್ ಆಫ್ ಪೋಸಸ್ ಮಾಡ್ಬೋದು. ಬಟ್ ಇಲ್ಲಿ ನೀವು ಹಿಂಗೆ ಇಟ್ಕೊಂಡಾಗ ದಿಸ್ ವಿಲ್ ಲುಕ್ ಆಫ್. ಸೊ ಒಂದು ಸ್ವಲ್ಪ ಬಾಡಿ ಶಿಫ್ಟ್ ಮಾಡಿ ಕಾಲು ಎತ್ತಿ, ಸ್ವಲ್ಪ ಬಾಡಿ ಶಿಫ್ಟ್ ಮಾಡಿ ಕಾಲು ಎತ್ತಿ. ಓಕೆ, ಅಷ್ಟೇ ಸಾಕು. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ದ ಹ್ಯಾಂಡ್. ಓಕೆ, ಹ್ಯಾಂಡು ಇಟ್ ಶುಡ್ ಕಮ್ ಸಾಫ್ಟ್ಲಿ ಆ್ಯಂಡ್ ಥಮ್ ಶುಡ್ ಗೋ ಬ್ಯಾಕ್. ದಿಸ್ ಈಸ್ ಹಿಯರ್. ಇದು ದಿಸ್ ಈಸ್ ರಾಂಗ್. ದಿಸ್ ಈ ಟ್ರ್ಯಾಂಗಲ್ ಏನಿದೆಯಲ್ಲ, ಇದು ಪೋಸಿಂಗಲ್ಲಿ ಕಾಣೋದು ಬಹಳ ಬಹಳ ಮುಖ್ಯ. ಸೊ ವೆರಿ ಇಂಪಾರ್ಟೆಂಟ್. ಥಂಬ್ ಗೋಸ್ ಬ್ಯಾಕ್, 4 ಫಿಂಗರ್ ಟಚ್. ಇದು 3 ಆರ್ ಫ್ರೀ. ಅದನ್ನು ಈ ಥರ ಪ್ರೆಸ್ಸಿಂಗ್ ಇಲ್ಲ, ಗೊತ್ತಾಯ್ತಲ್ವಾ? ಹಿಡಿದ್ಬಿಟ್ಟು ದೀಸ್ ಆರ್ ಫ್ರೀ, ದಿ ಜಸ್ಟ್ ಫಾಲ್ ಡೌನ್. ಓಕೆ, ಹಾಂ, ಸಿ ದಿಸ್ ಈಸ್ ನೈಸ್ ಆ್ಯಂಡ್ ದಿಸ್ ಈಸ್ ಅಪ್. ಓಕೆ, ಆ್ಯಂಡ್ ಪ್ರಿಫರೇಬಲಿ ಈ ಸೈಡ್ಗಿಂತ ಆ ಹ್ಯಾಂಡ್ ಶುಡ್ ಗೋ ಅಪ್. ದ್ಯಾಟ್ ಈಸ್ ಬೆಟರ್. ಗೊತ್ತಾಯ್ತಲ್ವಾ? ಇದು ಉಲ್ಟಾ ಆಗಿಬಿಡತ್ತೆ. ದ ಹಿಪ್ ದಟ್ ಗೋಸ್ ಔಟ್ ಇಲ್ಲಿ ಹಿಂಗೆ ಇಡೋಕ್ಕಿಂತ ದಿಸ್ ಈಸ್ ಈಸಿ. ದಟ್ ಲುಕ್ಸ್ ಬೆಟರ್. ಸೊ ಇನ್ನು ಎತ್ತಿ ಮೇಲೆ ಸ್ವೆಟ್ಟಿಂಗ್. ಓಕೆ, ಹಾಂ. ಸೊ ಕ್ಯಾನ್ ಯು ಕಮ್ ಬ್ಯಾಕ್ ಇನ್ ಟು ದಿಸ್ ಪೋಸ್? ಸಿಂಪಲ್ ಪೋಸಸ್, ನಾನೇನು ಕಾಂಪ್ಲಿಕೇಟೆಡ್ ಪೋಸಸ್ ಹೇಳ್ತಾ ಇಲ್ಲ, ಬಿಕಾಸ್ ಅಡ್ವಾನ್ಸ್ ಪೋಸಸ್ ಕಮ್ಸ್ ವಿತ್ ಟ್ರಾನ್ಸಿಷನ್ಸು, ಮೂಮೆಂಟ್ಸು, ಆ್ಯಟಿಟ್ಯೂಡು, ಹೆಡ್ ಮೂಮೆಂಟ್ಸ್ ಎಲ್ಲ ಬರುತ್ತೆ. ಬಟ್ ಅದಕ್ಕೆ ದಿಸ್ ಅ ಹೋಲ್ ಪ್ರೋಸೆಸ್. ಇದನ್ನು ನೀವು ಮಾಡಬೇಕಾದ್ರೆ ಒಂದು ಸ್ವಲ್ಪ ಟ್ವೀಕಿಂಗ್ ಮಾಡಿದರೆ ಹೌ ಯು ವಿಲ್ ಲುಕ್ ಕ್ಲಾಸಿ ಅಷ್ಟೇ. ಮತ್ತೆ ಓಕೆ, ಹೇಗೆ ಕಾಣಿಸ್ತಾ ಇದ್ದಾರೆ? ಯು ಹ್ಯಾವ್ ಟು ಟೆಲ್ ಅಸ್. ಬಾಡಿ ಕಾನ್ ಡ್ರೆಸ್ಸಲ್ಲಿ ಭಾಳ ಬ್ಯೂಟಿಫುಲ್ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸಿಂಪಲ್ ಪ್ರೋಸೆಸ್ ಬಟ್ ಲುಕ್ ಕ್ಲಾಸಿ. ಎಸ್ ಎಸ್. ಓಕೆ, ಥ್ಯಾಂಕ್ ಯು. ಪ್ರತಿಭಾ ಅವರೇ, ಈಗ ಒಂದಿಷ್ಟು ಡ್ರೆಸ್ಗಳನ್ನು ನೀವು ಹೇಗೆ ಕಾಣಿಸ್ಬೋದು, ಪೋಸಿಂಗ್ ಹೇಗೆ ಅಂತ ಹೇಳಿದರು. ಜಸ್ಟ್ ನಾನೊಂದು ಇನ್ನೊಂದು 3 ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಹೇಳಿ. ಸ್ಲೀಕ್ ಆಗಿರೋರು ಎಲ್ಲ ಡ್ರೆಸ್ಗೂ ಸೂಟ್ ಆಗ್ತಾರೆ ಅಂತ ಹೇಳ್ತಾರೆ, ಅದು ನಿಜನಾ? 99.9% ನಿಜ. ಬಿಕಾಸ್ ಅವರು ಏನು ಬೇಕಾದ್ರೂ ಕ್ಯಾರಿ ಮಾಡಿಬಿಡ್ತಾರೆ. ಓಕೆ, ಬಟ್ ಕೆಲವು ಬಟ್ಟೆ ಕರ್ವ್ಡ್ ಫಿಗರ್ಸಿಗೆ ಭಾಳ ಚೆನ್ನಾಗಿ ಕಾಣುತ್ತೆ. ಓಕೆ, ನಾವು ಅಂತೀವಿ ಸೀರೆಗಳು ಎಲ್ರಿಗೂ ಸೂಟ್ ಆಗತ್ತೆ ಅಂತ, ಸ್ವಲ್ಪ ಕರ್ವ್ ಇರೋ ಬಾಡಿಗೆ ಸೀರೆ ಭಾಳ ಚೆನ್ನಾಗಿ ಕಾಣುತ್ತೆ. ಓಕೆ, ಟಾಲ್ ಇರೋರು ಯಾವ ಥರ ಡ್ರೆಸ್ಗಳು ಚೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ? ಸಿ, ಟಾಲ್ ಅಂತಂದರೆ ಅದ್ರಲ್ಲಿ 2 ವಿಷಯ ಇದೆ. ಒಂದು ಟ್ರಂಕ್, ಅಂದರೆ ಅಪ್ಪರ್ ಬಾಡಿ ಜಾಸ್ತಿ ಇರೋರು ಇರ್ತಾರೆ, ಕಾಲು ಭಾಳ ಚಿಕ್ಕದಿರುತ್ತೆ. ಇನ್ನೊಂದು ಕೆಲವ್ರದ್ದು ಕಾಲು ತುಂಬ ಉದ್ದ ಇರುತ್ತೆ. ಈಗ ನಾರ್ಮಲ್ ಫ್ಯಾಷನ್ ಮಾಡೆಲ್ಸ್ ನೋಡಿದ್ರೆ ಎಲ್ಲರೂ ಜಾಸ್ತಿ ಕಾಲು ಉದ್ದ ಇರೋರು ಇರ್ತಾರೆ. ಹೀಗಾಗಿ ಅವರು ಏನು ಗೊತ್ತಾ, ಈ ಉದ್ದ ಪ್ಯಾಂಟ್ಸ್ ಆಗಿರಲಿ, ಲೆಹೆಂಗಾಸ್ ಆಗಿರಲಿ, ಅವೆಲ್ಲ ಹಾಕಿದಾಗ ಭಾಳ ಚೆನ್ನಾಗಿ ಕಾಣ್ತಾರೆ. ಯಾಕಂದರೆ ಆ ಲೆಂತ್ ಏನು ಬರುತ್ತಲ್ಲ, ಅದಕ್ಕೆ ಜನರಲಿ ನೋಡಿ ಶಾರ್ಟ್ ಇದ್ದವರು ಇಷ್ಟು ಉದ್ದ ಹೀಲ್ಸ್ ಹಾಕ್ತಾರೆ, ಯಾಕಂದರೆ ಆ ಲೆಗ್ನ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅವ್ರಿಗೆ ಈ ಉದ್ದ ಇರೋದು ಪ್ಯಾಂಟ್ಸ್ ಆಗಲಿ, ಲೆಹೆಂಗಾ ಇವೆಲ್ಲ ಚೆನ್ನಾಗಿ ಕಾಣುತ್ತೆ. ಬಟ್ ಟಾಪ್ ಜಾಸ್ತಿ ಉದ್ದ ಇರೋರು, ಕಾಲು ಚಿಕ್ಕ ಇರೋರೆಲ್ಲ ಜನರಲಿ ನನ್ನ ಪ್ರಕಾರ, ಐ ಮೀನ್ ಐ ಡೋಂಟ್ ನೋ ದ ಜನರಲ್ ಫ್ಯಾಷನ್ ಸ್ಟೇಟ್ಮೆಂಟ್, ಬಟ್ ಈ ಥರ ಶಾರ್ಟ್ ಡ್ರೆಸ್ಸಸ್ ಬಂದಿದ್ದು ವಿಲ್ ಮೇಕ್ ದೆಮ್ ಲುಕ್ ಬೆಟರ್. ಓಕೆ, ಇನ್ನೊಂದು ಪ್ರಶ್ನೆ. ಈಗ ಎಲ್ಲರೂ ಟಾಲ್ ಇರೋಕ್ಕಾಗಲ್ಲ, ಎಲ್ಲರೂ ಸ್ಲಿಮ್ ಇರೋಕ್ಕಾಗಲ್ಲ, ಎಲ್ಲರೂ 0 ಸೈಜ್ ಇರೋಕ್ಕಾಗೋದಿಲ್ಲ. ಸೊ ನಾರ್ಮಲ್ ಅವ್ರ ಬಾಡಿ ಪರ್ಸ್ನಾಲಿಟಿ ಹೇಗಿದೆ ಹಾಗೆಯೇ ಅವರು ಯಾವ ಫ್ಯಾಷನ್ ರೂಲ್ಸ್ ಅಳವಡಿಸ್ಕೊಂಡ್ರೆ ಕೂಲಾಗಿ ಚೆನ್ನಾಗಿ ಆಕರ್ಷಕವಾಗಿ ಕಾಣಿಸ್ಬೋದು? ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಟೈಟ್ ಬಟ್ಟೆ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲರದು ದಪ್ಪ ಇರೋರು, ಆಫ್ ಸೈಜ್ ಇರೋರಿಗೆ ಸ್ವಲ್ಪ ಶೇಪ್ಸ್ ಹೆಚ್ಚು ಕಮ್ಮಿ ಇರುತ್ತೆ. ಸೊ ನಾವೇನು ಟ್ರೆಂಡಾಗಿ ಹೇಳ್ತೀವಿ, ಏನೇ ಬಟ್ಟೆ ಹಾಕ್ಕೊಂಡ್ರು ಜಸ್ಟ್ ಸ್ಮಾಲ್ ಸೈಜ್ ಲಾರ್ಜರ್ ದೆನ್ ಯುವರ್ ಆ್ಯಕ್ಚುಯಲ್ ಸೈಜ್. ಓಕೆನಾ? ಅದು ಹಾಕ್ಕೊಂಡ್ರೆ ಬಾಡಿ ಮೇಲೆ ಲೂಸಾಗಿ ಬಿದ್ದಾಗ ಯು ವಿಲ್ ಲುಕ್ ಥಿನ್ನರ್. ಇನ್ನೊಂದು, ನೀವು ದಪ್ಪ ಇದ್ದರೆ ವೈಟ್ ಬಟ್ಟೆ, ಲೈಟ್ ಬಟ್ಟೆ ಹಾಕಿದಾಗ ನೀವು ಇನ್ನೂ ದಪ್ಪ ಕಾಣ್ತೀರ. ಆವಾಗ ಬ್ಲ್ಯಾಕ್ ಆಗಲಿ, ಡಾರ್ಕ್ ನೇವಿ ಬ್ಲೂ ಆಗಲಿ, ಡಾರ್ಕ್ ಬಾಟಲ್ ಗ್ರೀನ್ ಆಗಲಿ, ಈ ಥರ ಬಟ್ಟೆ ಹಾಕ್ಕೊಂಡಾಗ ಒಂದು ಸ್ವಲ್ಪ ತೆಳ್ಳಗೆ ಕಾಣಿಸ್ತೀರ. ಸೊ ಕಲರ್ ಪ್ಯಾಲೆಟ್ ಈಸ್ ವೆರಿ ಇಂಪಾರ್ಟೆಂಟ್.
ಆಮೇಲೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಇರುತ್ತೆ, ಸ್ಕಿನ್ ಟೆಕ್ಸ್ಚರ್ ತಕ್ಕಂಗೆ ನೀವು ಕಲರ್ ಬಟ್ಟೆಗಳನ್ನ ಹಾಕ್ಕೊಳ್ಬೇಕು. ಕೆಲವರು ರೆಡ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತಾರೆ, ಬಟ್ ಅದೇ ಕೆಲವ್ರಿಗೆ ರೆಡ್ ಹಾಕ್ಬಿಟ್ರೆ ಒಂಥರ ಏನೋ ಆಡ್ ಆಗಿ ಕಾಣಿಸುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ನಿಮ್ಮ ಕಲರ್ ಟೆಕ್ಸ್ಚರ್ಸ್ ನೋಡ್ಕೊಂಡು ಹಾಕೋಬೇಕು. ಕೆಲವ್ರಿಗೆ ಪೇಸ್ಟಲ್ ಕಲರ್ಸ್ ಹಾಕಿದ್ರೆ ಏನು ಕ್ಲಾಸಿ ಕಾಣ್ತಾರೆ, ಕೆಲವ್ರಿಗೆ ಏನು ಡಲ್ ಕಾಣ್ತಿರ್ತಾರೆ. ಸೊ ವೆರಿ ಇಂಪಾರ್ಟೆಂಟ್, ವಾಚ್ ಯೋರ್ ಸೆಲ್ಫ್ ಇನ್ ದ ಮಿರರ್ ಆ್ಯಂಡ್ ಫೈಂಡ್ ಔಟ್ ವಾಟ್ ಲುಕ್ಸ್ ಗುಡ್ ಫಾರ್ ಯು. ಈಗ ನಂದು ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಪಲಾಜೋಸ್ ವಿಲ್ ಲುಕ್ ಲೈಕ್ ಅ ಪೈಜಾಮಾ, ಯಾಕಂದರೆ ಐ ಹ್ಯಾವ್ ಲಾರ್ಜರ್ ಹಿಪ್ಸ್. ನಾನು ಪಲಾಜೋಸ್ ಹಾಕೋದೇ ಇಲ್ಲ. ಓಕೆ, ನಾನು ಐ ಪ್ರಿಫರ್ ಸಮಥಿಂಗ್ ಲೈಕ್ ದಿಸ್ ಆ್ಯಂಡ್ ಇನ್ವರ್ಡ್ ಕರ್ವ್ಸ್. ಹಾಂ, ನಾನು ಫ್ರಿಲ್ ಸ್ಕರ್ಟ್ ಹಾಕಿದ್ರು ಹಿಪ್ಸ್ ಜಾಸ್ತಿ ಇರೋದ್ರಿಂದ ದಪ್ಪ ಅಂದ್ರೆ ದಪ್ಪ ಕಾಣ್ತೀನಿ. ಸೊ ವಾಟ್ ಐ ಡೂ, ಐ ಟೇಕ್ ಎವ್ರಿಥಿಂಗ್ ಟೈಟ್ ಆ್ಯಂಡ್ ಗೋ ಇನ್ವರ್ಡ್ಸ್. ಸೊ ಈ ಥರ ನಿಮ್ಮ ಬಾಡಿ ಶೇಪ್ ಆ್ಯಂಡ್ ಸೈಜ್ನ ಫಸ್ಟ್ ನೀವು ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಅದ್ರ ತಕ್ಕಂಗೆ ಏನು ಚೆನ್ನಾಗಿದೆ ಹಾಕ್ಕೊಡ್ಬೋದು. ಈಗ ಕಾಲೇಜ್ಗೆ ಹೋಗೋ ಹುಡುಗರು ದೇ ಡೋಂಟ್ ಕೇರ್ ಎನಿ ಪೈಜಾಮ, ಲೂಸ್ ಪೈಜಾಮ ಹಿಂಗೆ ಹಾಕ್ಕೊಂಡು ಹೋಗ್ತಿರ್ತಾರೆ. ಬಟ್ ಈಸ್ ದಟ್ ಈಸ್ ಕ್ಯಾಶುವಲ್ ಆ್ಯಂಡ್ ಕಂಫರ್ಟ್ ವೇರ್. ಬಟ್ ವೆನ್ ಇಟ್ ಕಮ್ಸ್ ಟು ಫ್ಯಾಷನ್ ವೇರ್, ನಿಮ್ಮ ಬಾಡಿ ಫಿಗರು, ನಿಮ್ಮ ಕಲರ್ ಟೆಕ್ಸ್ಚರು ಏನು ಮಾತಾಡತ್ತೆ ಅದ್ರ ತಕ್ಕಂಗೆ ನೀವು ಡ್ರೆಸ್ಸಸ್ ಹಾಕ್ಕೊಳ್ಳೋದು ಭಾಳ ಮುಖ್ಯ. ಓಕೆ, ಪ್ರತಿಭಾ ಅವರೇ, ನಮಗೆ ಸಾಕಷ್ಟು ಫ್ಯಾಷನ್ ಟಿಪ್ಸು, ಫ್ಯಾಷನ್ ಇನ್ಫಾರ್ಮೇಷನ್, ಮಾಹಿತಿ ಆಗ್ಬೋದು, ಭಾಳಷ್ಟು ಟಿಪ್ಸು, ಎಲ್ಲ ಸಲಹೆಗಳನ್ನು ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ಅ ಪ್ಲೆಜರ್ ಶೀಲಾ ಅವರೇ. ಓಕೆ, ನೋಡಿದ್ರಲ್ಲ, ಇಂತಹ ಮತ್ತಷ್ಟು ಸೆಲೆಬ್ರಿಟಿಗಳ ಫ್ಯಾಷನ್ ಟಿಪ್ಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.